ಮಂಗಳೂರಲ್ಲಿ ಸದ್ಯ ಕಸಾಯಿಖಾನೆಯ ಸಂಘರ್ಷ ಮತ್ತೆ ಮುನ್ನೆಲೆಗೆ ಬಂದಿದೆ. ಮಂಗಳೂರಿನ ಕುದ್ರೋಳಿಯಲ್ಲಿರುವಂಥ ಕಸಾಯಿಖಾನೆಯನ್ನ ಆರಂಭ ಮಾಡಬೇಕು ಅನ್ನೋ ವಿಚಾರದಲ್ಲಿ ಪರ ವಿರೋಧದ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಅದು ವಾಗ್ಯುದ್ಧಕ್ಕೆ ಕಾರಣ ಆಗಿದೆ. ಅಕ್ರಮ ಗೋಸಾಗಾಟ ಮಧ್ಯೆ ಕಸಾಯಿಖಾನೆಯ ಕಾದಾಟ ಶುರುವಾಗಿರೋ ದಕ್ಷಿಣ ಕನ್ನಡ ಜಿಲ್ಲೆಯ ಏಕೈಕ ಸರ್ಕಾರಿ ಕಸಾಯಿಖಾನೆ ಕುದ್ರೋಳಿಯಲ್ಲಿದೆ. ಅದನ್ನ ಓಪನ್ ಮಾಡಬೇಕು ಅನ್ನುವಂಥ ಪ್ರಯತ್ನ ಇದೆ. ಸದ್ಯ ಅದು ಕ್ಲೋಸ್ ಆಗಿದೆ, ಅದನ್ನು ಓಪನ್ ಮಾಡಬೇಕು ಅಂತ ಸಿಎಂ ಮತ್ತು ಉಸ್ತುವಾರಿ ಸಚಿವರ ಅಂಗಳಕ್ಕೆ ಈ ಕಸಾಯಿಖಾನೆಯ ಸಂಘರ್ಷ ತಲುಪಿದೆ. 4 ವರ್ಷದ ಹಿಂದೆ ಈ ಕಸಾಯಿಖಾನೆ ಕ್ಲೋಸ್ ಆಗಿತ್ತು. ಮಂಗಳೂರು ಮಹಾನಗರ ಪಾಲಿಕೆ ಅದಕ್ಕೆ ಬೀಗ ಜಡಿದಿತ್ತು. ಈಗ ಅದನ್ನ ಮರು ಓಪನ್ ಮಾಡಬೇಕು. ಅಧಿಕೃತವಾಗಿ ಪ್ರಾಣಿಗಳ ವಧೆ ಮಾಡೋದಕ್ಕೆ ಇರುವಂತ ಜಾಗ ಇದು. ಅದೇ ಕ್ಲೋಸ್ ಆಗಿಬಿಟ್ರೆ ಮಾಂಸ ವ್ಯಾಪಾರದ ಮೇಲೆ ಹೊಡೆತ ಬೀಳುತ್ತೆ ಅನ್ನೋ ವಾದವನ್ನ ಓಪನ್ ಮಾಡಬೇಕು ಅನ್ನೋರು ಮಾಡ್ತಿದ್ದಾರೆ. ಇಲ್ಲ, ಇದನ್ನು ಮಾಡಿದ್ರೆ ಅಕ್ರಮ ಗೋಸಾಗಣೆ ಕಳ್ಳ ಸಾಗಾಟಕ್ಕೆ ಅವಕಾಶ ಮಾಡಿಕೊಟ್ಟಂಗಾಗತ್ತೆ, ಮಾಡಬಾರ್ದು ಅಂತ ಹಿಂದೂ ಸಂಘಟನೆಗಳು ಹೇಳ್ತಾ ಇದ್ದಾರೆ. ಕಸಾಯಿಖಾನೆಗೆ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದಿಂದ ವಿರೋಧ ವ್ಯಕ್ತವಾಗ್ತಾ ಇದೆ. ಕಸಾಯಿಖಾನೆ ಏನಾದರೂ ಓಪನ್ ಆದರೆ ಪ್ರತಿಭಟನೆಯನ್ನ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನ ವಿಎಚ್ಪಿ ಮತ್ತು ಬಜರಂಗ ದಳ ಕೊಟ್ಟಿದೆ. ಸಂಘರ್ಷ ಕಾರಣ ಆಗತ್ತೆ ಇದು ಅನ್ನುವಂಥ ಎಚ್ಚರಿಕೆ. ವಿಶ್ವ ಹಿಂದೂ ಪರಿಷತ್ನ ಪ್ರದೀಪ್ ಸರಿಪಳ್ಳ ಮಾತನಾಡಿದ್ದಾರೆ. ಅಕ್ರಮ ಗೋ ಹತ್ಯೆಯಿಂದ ಕುದ್ರೋಳಿ ಕಸಾಯಿಖಾನೆ ಬಂದಾಗಿತ್ತು. ಮಂಗಳೂರು ಕೋಮು ಸೂಕ್ಷ್ಮ ಪ್ರದೇಶ. ಪೊಲೀಸರ ಪ್ರಯತ್ನದಿಂದ ಶಾಂತಿ ನೆಲೆಸಿದೆ. ಒಂದು ವೇಳೆ ಕಸಾಯಿಖಾನೆ ಓಪನ್ ಆದರೆ ಮತ್ತೆ ಸಂಘರ್ಷಗಳು ಆರಂಭ ಆಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. 3-4 ವರ್ಷಗಳ ಹಿಂದೆ ಏನು ಕಸಾಯಿಖಾನೆ ಬಂದಾಗಿದೆ ಮಂಗಳೂರು ಕುದ್ರೋಳಿಯ. ಯಾಕೆಂತ ಕೇಳಿದ್ರೆ ಅಲ್ಲಿ ಅಕ್ರಮವಾಗಿ ಗೋ ಹತ್ಯೆ ಆಗ್ತಾ ಇತ್ತು, ಜಾನುವಾರುಗಳ ವಧೆ ಆಗ್ತಾ ಇತ್ತು. ಅಲ್ಲದೆ ಅಲ್ಲಿ ಏನು ಪೊಲ್ಯೂಷನ್ ಬೋರ್ಡಿಂದ ಪರ್ಮಿಷನ್ ಕೂಡ ಇರಲಿಲ್ಲ. ಯಾಕಂದರೆ ವಧೆ ಮಾಡಿದ ತ್ಯಾಜ್ಯಗಳನ್ನು, ಅದರ ರಕ್ತ ಮಾಂಸಗಳನ್ನೆಲ್ಲ ವೇಸ್ಟ್ಗಳನ್ನು ಅದ್ರ ಚರಂಡಿಗೆ ಹಾಕ್ತಾ ಇದ್ರು. ಹಾಗಾಗಿ ಅದನ್ನು ಬಂದಾಗಿತ್ತು. ಇತ್ತೀಚೆಗೆ ಕೆಲವು ಸಂಘಟನೆಗಳನ್ನು ಮರು ಓಪನ್ ಮಾಡಬೇಕು ಅಂತ ಕೂಡ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ನೋಡಿ, ಇವಾಗ ಮಂಗಳೂರಲ್ಲಿ ಇದು ಕೋಮು ಸೂಕ್ಷ್ಮ ಪ್ರದೇಶ. ಇಲ್ಲಿ ಸ್ಪೆಷಲ್ ಕಮ್ಯುನಲ್ ಆ್ಯಂಟಿ ಫೋರ್ಸ್ ಕೂಡ ಇದೆ. SP ಬದಲಾವಣೆ ಆಗಿದೆ, ಕಮಿಷನರ್ ಬದಲಾವಣೆ ಆಗಿದೆ. ಹಾಗಾಗಿ ಇಷ್ಟೆಲ್ಲ ಆದರೂ ಕೂಡ ಒಂದು ಶಾಂತಿ ನೆಲೆಸಿದೆ. ಅಕ್ರಮಗಳು ಚಟುವಟಿಕೆಗಳಿಗೆ ಕಡಿವಾಣ ಆಗ್ತಾ ಇದೆ. ಆದರೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಏನು ಪ್ರೇರಿತ ನಾಟಕ ಮಾಡಿ ಇದನ್ನು ಇಲ್ಲಿ ಅಶಾಂತಿಯನ್ನು ತರುವಂತಹ ಕೆಲಸಗಳು ಕೂಡ ಪ್ರಯತ್ನ. ಇನ್ನು ಕಸಾಯಿಖಾನೆ ಓಪನ್ ಆಗಬೇಕು ಅಂತ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಕಸಾಯಿಖಾನೆ ಬಂದನಿಂದಾಗಿ ಅಕ್ರಮ ಗೋ ಹತ್ಯೆ ಶುರುವಾಗಿದೆ. ಇಲ್ಲಿ ಅಧಿಕೃತ ಕಸಾಯಿಖಾನೆ ಆರಂಭ ಆದರೆ ಎಲ್ಲ ಸರಿ ಹೋಗುತ್ತೆ ಅಂತ ತೌಫೀಕ್ ಅನ್ನೋರು ಮಾತನಾಡಿದ್ದಾರೆ. 30-40 ಜನ ಕೆಲಸ ಕಳ್ಕೊಂಡಿದ್ದಾರೆ. ಮಕ್ಕಳ ಶಾಲಾ ಫೀಸ್ ಕಟ್ಟೋದಕ್ಕೂ ಕೂಡ ನಮಗೆ ದುಡ್ಡಿಲ್ಲದಂಥ ಸ್ಥಿತಿ ಇದೆ. ಪಾಲಿಕೆಗೂ ಆದಾಯ ಆಗತ್ತೆ ಇದನ್ನು ಓಪನ್ ಮಾಡಿದ್ರೆ ಅಂತ ತೌಫೀಕ್ ಅನ್ನೋರು ಮಾತನಾಡಿದ್ದಾರೆ. ಇಲ್ಲಿ ಹೇಳಿದ್ರೆ ಜಿಲ್ಲೆ ನಾನಾ ಕಡೆಯಲ್ಲಿ ಅಕ್ರಮವಾಗಿ ನಡೀತಾ ಇದೆ. ಈ ಬಂದಾದ ಮೇಲೆ ಇಲ್ಲಿ ಅಕ್ರಮವಾಗಿ ನಡೀತಾ ಇದೆ. ಆದಮೇಲೆ ಇಲ್ಲಿ ಕೂಡಲೇ ಇದು ಓಪನ್ ಆಗಬೇಕು. ನಾವು ಸರ್ಕಾರ ಅವರೊಟ್ಟಿಗೆ ನಾವು ಮಾತಾಡಿದ್ದೇವೆ, ಇಲ್ಲಿ ಹೇಳಿದ್ದೇವೆ. ಇಲ್ಲಿ ಇಂಥ ಸಮಸ್ಯೆಗಳು ಇವೆ. ಇಲ್ಲಿ ಜನರಿಗೆ ಇಲ್ಲಿ ಎಷ್ಟೋ ಇಲ್ಲಿ 30-40 ಜನರು ಇಲ್ಲಿ ಕೆಲಸ ಮಾಡ್ತಾ ಇದ್ದು, ದಿನಗೂಲಿಯಾಗಿ ಕೆಲಸ ಮಾಡ್ತಾ ಇರುವ ಜನರಿಗೆ ಇಲ್ಲಿ ನಿರುದ್ಯೋಗಿಯಾಗಿ ಮನೆಯಲ್ಲೇ ಇದ್ದಾರೆ. ಅವರು ಕೇಳುವವರು ಯಾರು ಇಲ್ಲ ಪಾಪ. ಅವರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.